ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಜೆ ಇತ್ತು. ರಜೆ ಏನಪ್ಪ ಅಂತಂದರೆ ಸಮ್ಮರ್ ಇದೆ, ಭಾಳ ದಿವಸ ಆಯಿತು ಎಲ್ಲಿಗೂ ಹೋಗಿಲ್ಲ. ಬಿಸಿಲಿದೆ ಅಂತೇಳಿ ಇವತ್ತೊಂದು ಪ್ಲ್ಯಾನೇ ಮಾಡೋಣ ಅಂತೇಳಿ ಹೋಗ್ಬೇಕಂತೇಳಿ ಟ್ಯಾಕ್ಸಿಗೆ ಆರ್ಡ್ರ್ ಮಾಡಿದೆ. ಟ್ಯಾಕ್ಸಿ ಬಂತು. 3-4 ಜನಕ್ಕೆ ರೆಡಿ ಮಾಡಿದ್ದೆ. ಆಲ್ರೆಡಿ ರೆಡಿ ಮಾಡ್ಕೊಂಡು ಗಾಡಿಯಲ್ಲಿ ಕುಂತೇ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮ್ಯಾನೇಜರು ಮತ್ತು ಒಂದು 4 ಜನ, ಒಬ್ಬ ಡ್ರೈವರು ಮತ್ತು ಹುಡುಗದ್ದ. ಯಾಕಂದರೆ ಭಾಳ ಸೆಕೆ ಇತ್ತು. ಹೊರಗಡೆ ನಿಂತು ಒಂದು 5 ನಿಮಿಷ ಹಸಿವೆ ಆಗಿದ್ದೀವಲ್ಲ, ಅದಕ್ಕೆ ಹೋದ್ವಿ ಒಂದು ರೆಸ್ಟೋರೆಂಟ್ಗೆ. ಅದರಲ್ಲಿ ನಾನು ಆರ್ಡ್ರ್ ಮಾಡಿದೆ. ಚಿಕನ್ ಲಾಲಿಪಾಪ್ ತಿನ್ಬೇಕಂತ ಆಸೆ ಇತ್ತು. ಅದರಲ್ಲಿ ತಿನ್ನೋದೇ ಚಿಕ್ಕದು ಮೇಲೆ ಆರ್ಡ್ರ್ ಮಾಡಿದೆ. ಅವರೆಲ್ಲ ಬೇರೆ ಫುಡ್ ಅವ್ರದ್ದು ಫುಡ್ ಆರ್ಡ್ರ್ ಮಾಡಿದ್ರು. ಅದರಲ್ಲಿ ಏನಂತಂದರೆ ಅಲ್ಲಿ ಪ್ರೋಗ್ರಾಮ್ ಆಗ್ತಾಯಿತ್ತು. ಅಲ್ಲಿ ಯಾರು ಬರ್ಡೇ ಇದೆ ಅವರಿಗೆ ವಿಶ್ ಮಾಡ್ತಾಯಿದ್ರು. ಅದಕ್ಕೆ ಅವ್ರು ಮುಂದೆ ಕುಪ್ಪಳಿಸ್ತಾ ಇದ್ರು. ಅದನ್ನು ನೋಡಿ ನಾವು ಊಟ ಮಾಡ್ತಾಯಿದ್ದೀವಿ, ಎಂಜಾಯ್ಮೆಂಟ್ ಮಾಡಿದ್ದೀವಿ. ಆಮೇಲೆ ನಮಗೆ ಹೋಗುವ ಒಂದು ಸ್ಥಳ ಅದೆಲ್ಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಮೆಟ್ರೋ ಹತ್ತಿದ್ದೀವಿ. ಪುನಃ ಮೆಟ್ರೋ ಹತ್ತಿದ್ದೀವಿ. ಅದು ಸಾಯಂಕಾಲ ಇತ್ತಲ್ಲ, ರಶ್ ಇತ್ತು. ಅದಕ್ಕೆ ನಿಂತ್ಕೊಂಡು ಹೆಂಗೆ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿದ ತಕ್ಷಣ ಬಂದೇ ಬಿಡ್ತು. ಮತ್ತೆ ನಾವೇನು ಮಾಡಿದ್ವಿ, ಎಕ್ಸಿಟ್ ಮಾಡಿಬಿಟ್ಟಿವಿ. ಎಕ್ಸಿಟ್ ಮಾಡಿದ್ವಿ. ಅದಾದಮೇಲೆ ನಡ್ಕೊಂಡು ಒಂದು 10 ನಿಮಿಷದ ದಾರಿ ಇದೆ ಅಲ್ಲಿಂದ. ಅಲ್ಲಿ ನಾವು ದುಬೈ ಫೆಸ್ಟಿವಲ್ ಮಾಲ್ಗೆ ಹೋಗ್ಬೇಕಂತ ಇದ್ದೀವಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋದ್ವಿ. ಅಲ್ಲಿ ಮೇಲೆ ಅಂತಂದರೆ ಹಡಗ್ನಲ್ಲಿ ಕುಂತೀವಿ. ಹಡಗ್ನಲ್ಲಿ ಒಂದು 4 ದಿರಂ ಪೇಮೆಂಟ್ ಇದೆ. ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು 5 ಇಲ್ಲ 10 ನಿಮಿಷ ಬರುತ್ತೆ. ಕುಂತೀವಿ ಅದರಲ್ಲಿ, ಹಡಗ್ನಲ್ಲಿ ಕುಂತೀವಿ. ಅದು ಮಧ್ಯರಾತ್ರಿ 9-9:15 ಆಗಿತ್ತು. ಎಲ್ಲ ಕತ್ತಲಲ್ಲಿ ಕರಡಿ ಅಂತಾರಲ್ಲ ಆ ರೀತಿ ಆ ಲೈಟ್ಸ್ ಇದಾವಲ್ಲ, ಅದು ಮಾತ್ರ ಕಾಣ್ತೈತೆ. ಯಾಕಂದರೆ ಆ ಹಡಗ್ನಲ್ಲಿ ಇದ್ದಕ್ಕಂಥ ಲೈಟ್ ಆಫ್ ಮಾಡಿದ್ರು ಡ್ರೈವರು. ಯಾಕಂತಂದರೆ ನೈಟ್ ವ್ಯೂ ನೋಡ್ಕೊಳ್ಳಿ ಅಂಥೇಳಿ. ಒಂದು ಸ್ವಲ್ಪ ಜನ ಇದ್ದಿದ್ದೀವಿ ಒಳಗಡೆ, ಅಷ್ಟೇನು ಜಾಸ್ತಿ ಇದ್ದಿದ್ದಿಲ್ಲ. ಒಂಥರ ಮಜಾ ಬರ್ತಾಯಿತ್ತು. ಯಾಕಂತಂದರೆ ಮಧ್ಯರಾತ್ರಿಯಲ್ಲಿ ನೀರಿನ ಮೇಲೆ ಹೋಗ್ತಾ ಇದ್ದೀವಿ ನಾವು ಹಡಗ್ನಲ್ಲಿ ಕುಂತು. ಒಂಥರ ಖುಷಿ ಕೊಡ್ತಾಯಿತ್ತು. ಅದೇ ರೀತಿ ನಾನು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ. ನೈಟು ಒಳ್ಳೆ ವ್ಯೂ ಕಾಣ್ತಾಯಿತ್ತು. ಕತ್ಲಲ್ಲಿ ಫುಲ್ ಲೈಟಿಂಗ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವಲ್ಲ, ಅದರದ್ದು ವ್ಯೂ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆಮೇಲೆ ಅದು ಓಪನ್ ಅಪ್ ಇದ್ದಿಲ್ಲ, ಅದು ಕ್ಲೋಸ್ ಮಾಡಿಂದಿತ್ತು ಗ್ಲಾಸ್. ಯಾಕಂತಂದರೆ ನೈಟ್ ಯಾರಾದರೂ ಜಿಗಿದ್ರೆ ಪ್ರಾಬ್ಲಮ್ ಅಲ್ಲ, ದೊಡ್ಡ ಸಮುದ್ರ ಇದೆ. ಅದಕ್ಕೆ ಅದನ್ನು ಕ್ಲೋಸ್ ಮಾಡಿದ್ರು. ಅದರಲ್ಲಿಂದೇ ವೀಡಿಯೋ ಮಾಡ್ತಾ ಇದ್ದಿದ್ದೆ. ನೀರು ನೋಡಿ ಹೆಂಗೆ ಕಾಣ್ತಾ ಇದೆ. ನೋಡ್ಕೊಂಡು ಅನ್ನೋಷ್ಟರಲ್ಲಿ ಬಂದೇ ಬಿಡ್ತು. ಇಳ್ಕೊಂಡ ತಕ್ಷಣ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ತಿರುಗಾಡ್ಬೇಕಪ್ಪ, ಫೋಟೋದು ನೋಡ್ಬೇಕು, ತಗೊಳ್ಳೋದು, ವಿಡಿಯೋ ಮಾಡೋಣ ಅಂಥೇಳಿ ನಾನು ಮತ್ತೊಂದು ಹುಡುಗ ಅಲ್ಲೇ ಸುತ್ತಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ತಂಪಾಗಿ ಗಾಳಿ ಬರ್ತಾಯಿತ್ತು. ಯಾಕಂದರೆ ಜಾಸ್ತಿ ದಗಿ ಇದೆ, ಬಹಳ ದಗಿ ಇದೆ ಇಲ್ಲಿ. ಅವ್ರು ಉಳಿದೋರು ಒಳಗಡೆ ಹೋಗಿದ್ದರು ಅಲ್ಲಿ ಶಾಪಿಂಗ್ ಮಾಡೋಣ ಅಂಥೇಳಿ. ನಾವು ಇಲ್ಲೇ ಸ್ವಲ್ಪ ತಿರ್ಗಾಡ್ಕೊಂಡು ಅದು ಇದು ನೋಡ್ಕೊಂಡು ಫೋಟೋ ಸ್ವಲ್ಪ ಅಡ್ಡಾಡಿ ನೋಡ್ಕೊಂಡು ಟೈಮಿಗೆ ಅಲ್ಲಿ ಗ್ರೌಂಡ್ನಲ್ಲಿ ಒಂದು ಟ್ರೈನ್ ಬಂದು ಸಣ್ಣ ಚುಕ್ ಬುಕ್ ಅಂಥೇಳಿ ಅದು ನೋಡ್ಕೊಂಡು, ಮಕ್ಕಳದ್ದು ಇರುತ್ತಲ್ಲ ಆಟಕ್ಕೆ, ಅದು ನೋಡ್ಕೊಂಡಿದ್ದೆ. ಸಡನ್ ಪ್ಲ್ಯಾನ್ ಬಂತು ಸ್ಟಾರ್ ಬಕ್ಸ್ ಕುಡಿಬೇಕಂತೇಳಿ ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಮಾಡೇ ಬಿಡೋಣ ಬಿಲ್ ಅಂಥೇಳಿ ಬಿಲ್ ಕೊಟ್ಟ ತಕ್ಷಣ ತೊಗೊಂಡೇ ಬಿಟ್ಟೆ. ಒಂದು ನೋಡೋಣ, ನಾವು ಒಂದು ಸೆಲ್ಫಿ ಅಥವಾ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಸ್ಟಾರ್ ಬಕ್ಸ್ ಅಂತ ಕೇಳಿ ಇದಾಗಿತ್ತು. ಕುಡಿಯದೇ ಬಿಡೋಣ ಅಂಥೇಳಿ ಹೋದ್ವಿ. ತೊಗೊಂಡೇ ಬಿಟ್ಟಿವಿ ದುಬೈ ಫೆಸ್ಟಿವಲ್ ಮಾಲ್ನಲ್ಲಿ. ಪೇ ಮಾಡಿ ಕುಡಿತಾ ಇದ್ದೀನಿ. ಟೇಸ್ಟ್ ಒಂಥರ ಇತ್ತು, ಮಜಾ ಇತ್ತು. ಅಂದರೂ ನಾವು ಅಂದ್ಕೊಂಡಿದ್ದು ಮಾಡಬೇಕಾಗಿತ್ತಂದರೆ ಅದರಲ್ಲೊಂದು ಖುಷಿನೇ ಕೊಡುತ್ತೆ. ಅದು ನಮಗೆ ಸಮಾಧಾನ ಪಡಿಸುತ್ತೆ, ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಅಷ್ಟೇ.